ಸುಮ್ಮನೆ ಇವಾಗ ಡಿ ಹಿಲ್ಸ್ಗೆ ಹೋಗೋಣ ಅಂತ ನೋಡೋಣ ಹೆಂಗಿದೆ ಅಂತ. ಅದು ನೋಡಿಲ್ಲ ನಾನು. ಇಲ್ಲಾಂದರೆ ಬೈಕೆ ಓಡ್ಸೋಕೆ ಹೋಗ್ಬಿಡಿ, ಆರಾಮಾಗಿ ಬಸ್ಸಲ್ಲಿ ಹೋಗ್ಬಿಡಿ ಅಷ್ಟೇ. ಈಗ ಘಾಟ್ ಸೆಕ್ಷನ್ ಇರುತ್ತಲ್ಲ, ಹಿಂಗೆ ನೋಡಿ ಮುಂದೆ ಇನ್ನು ಹೆಂಗಿದೆ. ರಿಸ್ಕ್ ತೊಗೊಂಡು ಫೋಟೋ ತಗೊಂಡೋಗಿ ಆಮೇಲೆ ಅದೇ ಫೋಟೋ ಬರಬೇಕಾಗುತ್ತೆ. ಡಿ ಹಿಲ್ಸಿಂದ ಬರುವಾಗ ಹೈವೇದಲ್ಲಿ ಒಂದು ಸಣ್ಣ ಘಟನೆ ನಡೀತು. ಹಾಯ್ ಬೋಡೆ ಗಾಡಿ ಬಿಸಾಕಿ ಸೈಲೆನ್ಸರ್ ಪೈಪ್ ಏನು ಹಾಕಬೇಕು ಆ ಗಾಡಿಗೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತು ನಾನು ಬ್ಲಾಗಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಟೈಮು 5:50 ಆಗಿದೆ ಮಾರ್ನಿಂಗು. ಕರೆಕ್ಟ್ 6ಗೆ ಹೊರಡಬೇಕು. ನಮ್ಮ ತಮ್ಮ ರೆಡಿ ಆಗ್ತಿದ್ದಾನೆ. ಸುಮ್ಮನೆ ಒಂದು ಚಿಕ್ಕ ಸಂಡೇ ಇವತ್ತು, ಬೈಕ್ ರೈಡ್ ಹೋಗೋಣ ಅಂತ ನಿಮಗೂ ಹೇಳ್ತಾ ಇದ್ದೀನಿ. ಸಂಡೇಸ್ ಬಂದರೆ ಯಾರು ಮಿಸ್ ಮಾಡ್ಕೋಬೇಡಿ, ಮಲ್ಕೊಬೇಡಿ, ಲೇಟಾಗಿ ಎದ್ದೊಳ್ಬೇಡಿ. ಸುಮ್ಮನೆ ಎಲ್ಲರೂ ಏನೋ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡ್ಕೊಂಬನ್ನಿ, ಚೆನ್ನಾಗಿರುತ್ತೆ ಅಷ್ಟೇ. ಸುಮ್ಮನೆ ಇವಾಗ ಡಿ ಹಿಲ್ಸ್ಗೆ ಹೋಗೋಣ ಅಂತ ನೋಡೋಣ ಹೆಂಗಿದೆ ಅಂತ. ಅದು ನೋಡಿಲ್ಲ ನಾನು. ಸೊ ಇಲ್ಲಿಂದ ಅರೌಂಡ್ 67 ಕಿಲೋಮೀಟರ್ ಇದೆ. ತುಮಕೂರು ರೋಡಿಂದ ಹೋಗ್ಬೇಕಂತೆ, ಗೊತ್ತಿಲ್ಲ. ಆ ರೋಡಂತೂ ಸೂಪರ್ವಾಗಿರುತ್ತೆ, ಇಷ್ಟೊತ್ತಲ್ಲಿ ಯಾರೂ ಇರೋಲ್ಲ, ಆರಾಮಾಗಿ ಹೋಗ್ಬೋದು. ಹೋಗೋಣ ಹೆಂಗಿರುತ್ತೋ ನೋಡೋಣ ಇವತ್ತು ರೈಡು. ಸೊ ಗ್ಲೌಸ್ ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ ನೆನ್ನೆನೇ. ಕ್ಲೀನಾಗಿನೋ ಗೊತ್ತಿಲ್ಲ. ಇಲ್ಲೇ ಇಕ್ಕಿದ್ನಪ್ಪ ಗ್ಲೌಸು. ನಾನು ಇದು ಅಂದ್ಕೊಂಬಿಟ್ಟೆ, ಅಪ್ಪ ಹಿಂಗಾಗಿ ಕಾರ್ ತೊಳೆಯೋದು. ಅದು ಔಟ್ಫಿಟ್ ಹೆಂಗಿದೆ ಗೈಸ್? ಸಖತ್ತಾಗಿದೆ. ಆ್ಯಕ್ಚುಲಿ ನಂಗೆ ಸಖತ್ ಇಷ್ಟ ಆಯ್ತಿದೆ. ಸೊ ರೆಡಿ ಗೈಸ್, ಇವಾಗ ಹೊರಡೋದೆ. ಸೊ ಇದು ಗ್ಲೌಸು ಚೆನ್ನಾಗಿದೆ. ನಾನು ಬೈಕ್ ತೊಗೊಂಡಿದ್ದು, ಯೂಸ್ ಮಾಡಿಲ್ಲ ಜಾಸ್ತಿ. ನಿಮಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಬೈಕ್ ರೈಡ್ ಹೋಗ್ತೀರ ಅಂದರೆ ತುಂಬ ಹುಷಾರಾಗಿರಿ. ಹೆಲ್ಮೆಟ್ ಕಂಪಲ್ಸರಿ, ಹೆಲ್ಮೆಟ್ ಇರಲೇಬೇಕು. ಗ್ಲೌಸ್ ಹಾಕೊಳ್ಳಿ. ಗ್ಲೌಸ್ ಅಂದರೆ ಕಂಫರ್ಟಬಲ್ ಅಷ್ಟೇ. ಮತ್ತು ತುಂಬ ಲಾಂಗ್ ಡ್ರೈವ್ ಹೋಗ್ತೀರಾ ಅಂದರೆ ನೀವು ಗೇರ್ಸ್ ಎಲ್ಲ ಹಾಕ್ಕೊಂಡ್ಲೇಬೇಕು. ಅದು ಜಾಕೆಟ್ ಎಲ್ಲ ಬರುತ್ತಲ್ಲ, ಅದು ಹಾಕ್ಕೊಂಡು ಕಂಪಲ್ಸರಿ ಹಾಕ್ಕೊಬೇಕು ಅದು. ಇಲ್ಲಾಂದರೆ ಬೈಕೆ ಓಡ್ಸೋಕೆ ಹೋಗ್ಬಿಡಿ, ಆರಾಮಾಗಿ ಬಸ್ಸಲ್ಲಿ ಹೋಗ್ಬಿಡಿ ಅಷ್ಟೇ. ಸುಮ್ಮನೆ ನಮ್ಮದು ಏನಪ್ಪ ವಾಚಲ್ಲಿ ಚಾರ್ಜೇ ಇಲ್ಲ. ಹಿಂಗೆ ಗೈಸ್ ಆಗೋದು ನನಗೆ. ಎಷ್ಟೊತ್ತಾಯ್ತು ನಾನು ಕೆಳಗಡೆ ಬಂದು, ಇನ್ನೂ ಬಂದಿಲ್ಲ. ಗಾಡಿ ಕ್ಲೀನಾಗಿ ನಿಲ್ಲಿಸಿದ್ದೀನಿ. ನಾನು ಜಾಕೆಟು ಇಟ್ಕೊಂಡಿದ್ದೀನಿ. ಆಮೇಲೆ ಗಾಡಿ ಓಡಿಸೋಕೆ ಫುಲ್ ಚಳಿ ಆಗ್ಬಿಡುತ್ತೆ ನೋಡಿ. ಫುಲ್ಲು ಕ್ಲೀನಾಗಿದೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, PS ವ್ಲಾಗ್ಸ್. ಸೊ ಗೈಸ್ ಹೊರಡೋಣ ಇವಾಗ. ಲೇಟ್ ಆಗಿಬಿಟ್ಟಿದೆ. 6 o'clock ಓಡಬೇಕು ಅಂತ ಇದ್ವಿ. ಆಗೋಯ್ತು 6 o'clock ರೆಡಿ ಆಗೋ ಅಷ್ಟರಲ್ಲಿ. ನನಗೂ ಒಂದು ಸ್ವಲ್ಪ ನಾನು ನಿದ್ದೆ ಕಣ್ಣಲ್ಲೇ ಇದ್ದೀನಿ. ಒಂದು ಸ್ವಲ್ಪ ಗಾಡಿ ಕೈಗೆ ಬಂದ ತಕ್ಷಣ ನಿದ್ದೆ ಯಾರೋ ಹೊಂಟೋಗ್ಬಿಟ್ಟಿತ್ತು. ಚೆನ್ನಾಗಿದೆ ಅಂತ ಒಂದು ವ್ಯೂ ಪಾಯಿಂಟ್ ಇದೆ, ಅವ್ನು ಫೋಟೋಶೂಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಹೋಗೋಣ ಫಸ್ಟ್. ಅವ್ನು ಬಂದು ಅವನೇ ವಿಡಿಯೋ ತೆಗಿತಾ ಇದ್ದಾನೆ. ಈ ಜಾಕೆಟ್ಗೂ ಈ ಶರ್ಟ್ಗೂ ಮ್ಯಾಚ್ ಆಗ್ತಿಲ್ಲ, ಸುಮ್ಮನೆ ಚಳಿಗೆ ಅಂತ ಹಾಕ್ಕೊಂಡಿರೋದು ಅಷ್ಟೇ. ಇವಾಗ ಯಾಕಂದರೆ ನನ್ನ ಕೈಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಕೈಲಿ ಗ್ಲೌಸ್ ಹಾಕೊಂಡ್ಬಿಟ್ರೆ ಮತ್ತು ಫೋನ್ ವರ್ಕ್ ಆಗೋಲ್ಲ, ಟಚ್ ವರ್ಕ್ ಆಗೋಲ್ಲ. ಸೊ ಅದಕ್ಕೆ ಮಧ್ಯದಲ್ಲಿ ಶಾರ್ಟ್ಸ್ ಎಲ್ಲ ತೊಗೊತೀವಿ. ರೀಚ್ ಆದ ತಕ್ಷಣ ಸಿಗ್ತೀನಿ. ಅಲ್ಲಿ ನೋಡಿ, ಬೆಳಗ್ಗೆ 6 ಗಂಟೆಗೆ ಅಮ್ಮ ಅಲ್ಲಿ ಕಾಯ್ಕೊಂಡು ಅವ್ರು ಯಾವಾಗ ಹೋಗ್ತೀವಿ ಅಂತ ಕಾಣಿಸ್ತಾ ಇದ್ದಾರೆ ನಿಮಗೆ ಅಲ್ಲಿ. ಬೈ. ಸೊ ಗೈಸ್ ಇವಾಗ ಇಲ್ಲಿ ಮನೆ ಹತ್ರ ಸ್ಟಾರ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಕಿರಿಕಿರಿ. ಎಲ್ಲರೂ ಅಂತ ಕಿರಿಸ್ತಾರೆ. ಅದಕ್ಕೆ ಒಂದು ಸ್ವಲ್ಪ ದೂರ ಹೋಗಿ ಸ್ಟಾರ್ಟ್ ಮಾಡ್ಕೊಂಡಂಗೆ ಹೊಡಿತೀನಿ. ಸೊ ಅಲ್ಲೇ ಸ್ಟಾರ್ಟ್ ಮಾಡೋಕೆ, ಮತ್ತೆ ಎಲ್ಲೂ ಸ್ಟಾರ್ಟ್ ಮಾಡಿ ಬೇರೆ ಕಡೆಯಲ್ಲಿ ಜಾಗನೂ ಇಲ್ಲ. ಸೊ
towards the sun rays, and on we'll go through the wastelands, through the highways. ಆಲ್ಮೋಸ್ಟ್ ಒಂದು ಅರ್ಧ ದಾರಿ ರೀಚ್ ಆಗಿದ್ದೀವಿ. ನೋಡಿ ಹೆಂಗಿದೆ ಒಂಥರ ವ್ಯೂ ಸಕ್ಕತ್ತಾಗಿದೆ. ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು? 20. ಆ ರೋಡ್ ನೋಡಿ ಗೈಸ್ ಹೆಂಗಿದೆ. ನಾವು ಊರ್ ಸೈಡಲ್ಲಿ ಹೋಗುವಾಗ ಘಾಟ್ ಸೆಕ್ಷನ್ ಇರುತ್ತಲ್ಲ, ಹಿಂಗೆ ನೋಡಿ ಮುಂದೆ ಇನ್ನು ಹೆಂಗಿದೆ. ಬರೀ ಇನ್ನು 20 ಕಿಲೋಮೀಟರ್ ಇದೆ. ಸುಯ್ಯ ಹೋಗೋಣ ಬನ್ನಿ. ಕೈಯೆಲ್ಲ ನೋಡಿ ಹಿಂಗೆ ಅದು ಗ್ಲೌಸ್ ಹಾಕ್ಕೊಂಡು ಹಿಂಗೆ ಆಗ್ಬಿಟ್ಟಿದೆ ಕೈಯೆಲ್ಲ. ವಾಹ್, ಥರ ಇದು ನೋಡೋಕ್ಕೆ ಸಗದಾಗಿ ಕಾಣಿಸ್ತಿದೆ, ಒಂಥರ ಸೂಪರ್ವಾಗಿದೆ. ಸುಯ್ಯ ಗೈಸ್ ಹೋಗೋಣ ಬನ್ನಿ. ಫುಲ್ ಚಳಿ ಆಗ್ತಿತ್ತು ಆವಾಗಲೇ, ಇವಾಗಷ್ಟು ಚಳಿ ಆಗ್ತಿಲ್ಲ. ಯಾ ಫೈನಲ್ಲಿ ರೀಚ್ ಆದ್ವಿ DD ಹಿಲ್ಸ್. ಏನು ನೋಡಬೇಕು ಅನಿಸ್ತಿತ್ತು, ಬಂದೆ. ನೋಡಿ ಹೆಂಗಿದೆ ರೋಡ್ ನೋಡಿ ಗೈಸ್, ಮಧ್ಯದಲ್ಲಿ ಸಕ್ಕತ್ತಾಗಿ ಕಾಣಿಸ್ತಿದೆ. ಹೆಂಗಿದೆಯಾ? ಸೂಪರಾಗಿದೆ. ಹಾಂ, ಸೂಪರಾಗಿದೆಯಾ? ಚೆನ್ನಾಗಿದೆ. ಯಪ್ಪ, ರೋಡ್ ಅಂತೂ ಅಷ್ಟೇ ಗೈಸ್. ಅರ್ಧ ದಾರಿ ಸಕ್ಕತ್ತಾಗಿತ್ತು. ಇಲ್ಲಿ ಮೇ ಬಿ ಮಾಡ್ತಾ ಇದ್ದಾರೆ, ಹೌದು. ಅದಾದಮೇಲಂತೂ ನೆಕ್ಸ್ಟ್ ಲೆವೆಲ್ಲೇ. ಬಟ್ ಚೆನ್ನಾಗಿದೆ, ಬನ್ನಿ ನೋಡ್ಕೊಂಡು ಹೋಗ್ಬೋದು. ಬಟ್ ಫೋಟೋಶೂಟ್ ಅಂತೂ ಮಾಡೋಕ್ಕಾಗಲ್ಲ, ಹೆವಿ ಡೇಂಜರಸ್ ಪ್ಲೇಸ್ ಇಲ್ಲಲ್ಲ. ನೋಡಿ ಇಲ್ಲಿ ನಿಂತ್ಕೊಂಡಿದ್ದೀನಿ, ಹಿಂಗೆ ಹೋದ್ರೆ ಸೀದಾ ಹಳ್ಳಕ್ಕೇ. ಸುಯ್ಯ ಬನ್ನಿ ಹಂಗೆ ಒಂದು ಮೇಲೆ ಫೋಟೋಶೂಟ್ ಮಾಡ್ಕೊಂಡು ಹಂಗೆ ಹೊಡೋಣ. ಇಲ್ಲಿ ಬೇಡ, ಸುಮ್ಮನೆ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಂಡು ಫೋಟೋ ತಗೊಂಡು ಹೋಗಿ ಆಮೇಲೆ ಅದೇ ಫೋಟೋ ಬರಬೇಕಾಗುತ್ತೆ. ನಂಗದು ಎಲ್ಲರೂ ಒಂದು ಫೋಟೋ ಹಾಕ್ತಾ ಇರ್ತಾರೆ ಗೈಸ್, ಅದು ಕಾರ್ನರಲ್ಲಿ ಹೋಗಿ ಅದು ಎಲ್ಲಿ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಸೊ ಎಲ್ಲರೂ ಗಾಡಿ ಅಲ್ಲೇ ನಿಲ್ಲಿಸ್ತಾರೆ ಮೇಲೆ. ಸೊ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸೊ ನೋಡ್ಕೊಂಡು ಹೋಗೋಣ ಅವನು ಏನೇನಿದೆ ಅಂತ. ಸೊ ಇವಾಗ DD ಹಿಲ್ಸಿಂದ ಓಡ್ತಾ ಇದ್ದೀವಿ. ಇಲ್ಲಿ ಪಾರ್ಕಿಂಗ್. ಸೊ ಇಲ್ಲಿ ಮಧ್ಯದಲ್ಲಿ ಬರುವಾಗ ಹಂಗೆ ಫೋಟೋಶೂಟ್ ಮಾಡಿಸೋಣ ಅಂತ ಇಲ್ಲಿ ನಿಲ್ಲಿಸಿದ್ವಿ ಗಾಡಿ. ಏನಂದರೆ ತುಂಬ ಬಿಸಿಲು ಹೊಡಿತಿದೆ, ಅದಕ್ಕೆ ಕರೆಕ್ಟಾಗಿ ಕ್ಲಾರಿಟಿನೂ ಬರ್ತಿದೆ, ತುಂಬ ಬ್ಲ್ಯಾಕಾಗಿ ಕಾಣಿಸ್ತಿದೆ ಫೇಸು. ಸೊ ಅದಕ್ಕೆ ಸುಮ್ಮನೆ ಬೇಡ, ಬೇರೆ ಕಡೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಬರೋ ಪರವಾಗಿಲ್ಲ, ಪೆಟ್ರೋಲು ಬರೀ 1 ಮಾತ್ರ ಹೋಗಿದೆ, 1 ಪಾಯಿಂಟ್ ಮಾತ್ರ ಹೋಗಿದೆ. ಸೊ ಹೋಗೋಣ ಮುಂದೆ. ಬರುವಾಗ ಒಂದು ಪ್ಲೇಸ್ ನೋಡಿದ್ವಿ, ಅಲ್ಲಿ ನೋಡೋಣ. ಅಲ್ಲಿ ಅಷ್ಟು ಬಿಸಿಲು ಇಲ್ಲ, ಏನಿಲ್ಲ, ಅಲ್ಲಿ ನೋಡೋಣ. ಫೋಟೋ ಚೆನ್ನಾಗಿ ಬಂದರೆ ಅಲ್ಲಿ ಮಾಡಿಸ್ಕೊಂಡು ಹೋಗೋಣ, ಇಲ್ಲ ಅಂದರೆ ಬೇಡ, ಹಾಗೆ ಮನೆಗೆ ಹೋಗೋಣ. ಅದೇ ಅಲ್ಲಿಂದ ಬಂದು ಇವಾಗ ಟಿಫನ್ ಮಾಡೋಕ್ಕೆ ಉಡುಪಿ ಗ್ರ್ಯಾಂಡ್ ಹತ್ರ ನಿಲ್ಸಿದ್ವಿ. ನೋಡಿ ನಾನು ಮುಂದೆನೇ ತಂದು ನಿಲ್ಲಿಸ್ಬಿಟ್ಟಿದ್ದೀನಿ. ಅವನೇನು ಮಾಡ್ತಿದ್ದ ನೋಡೋಣ. ಏನು ಆರ್ಡ್ರ್ ಮಾಡಿದ್ಯಾ? ಹಾಂ, ಬನ್ಸ್ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಡಯಟಲ್ಲಿದ್ದೀನಿ, ನೋಡ್ಕೊಂಡು ತಿನ್ನಬೇಕು, ಏನೋ ಗೊತ್ತಿಲ್ಲ, ಇರ್ಬೇಕು ಗೈಸ್. ಯಾವಾಗ ಮತ್ತೆ ನೋಡಿ 25 ಇಯರ್ಸ್ ಆದಮೇಲೆ ಬಾಡಿ ಮಾಡಬೇಕು ಅಂದರೆ ಆಗಲ್ಲ, ಈ ವಯಸ್ಸಲ್ಲೇ ಮಾಡಿಬಿಡ್ಬೇಕು. ಯಾ ಐ ಕ್ಯಾನ್ ಡೂ ಇಟ್ ಗೈಸ್. ನಾನು 6 ಪ್ಯಾಕ್ ಬರುತ್ತಾ ಬರೋದು ನಗ್ತಾರೆ ನೋಡಿ ಗೈಸ್. ಎಲ್ಲರೂ ಮಾಡಿ ತೋರಿಸ್ತೀನಿ, 100% ಮಾಡಿ ತೋರಿಸ್ತೀನಿ. ಹೋಟ್ಲು ಮುಂದೆನೇ ಗಾಡಿ ನಿಲ್ಲಿಸ್ಬಿಡಿ. ಯಾರಪ್ಪ ಅದು? ಎಲ್ಲರೂ R15 ಅಪ್ರಪ್ಪ ಇವು ಹಾಕೋದು ಓಡಿಸ್ತಾ ಇರೋದು, ಬರುತ್ತೆ R15 ಅಪ್ಪ. ಸೊ ಆರ್ಡ್ರ್ ಮಾಡಿದ್ದೆಲ್ಲ ಬಂದಿದೆ, ಬಂಚ್ ಆರ್ಡ್ರ್ ಮಾಡಿದ್ವಿ. ಸೊ ಅದೇ ತಿನ್ಬಿಟ್ಟು ಹಂಗೆ ಓಡೋಣ. ಸೊ ಅದೇ ಟಿಫನೆಲ್ಲ ಮಾಡಾಯಿತು. ಇವಾಗ ಸೀದಾ ಬೆಂಗಳೂರಿಗೆ ಹೊಡಿಯೋದು. ಕರೆಕ್ಟ್ ಇಲ್ಲಿಂದ 50 ಇಲ್ಲ 40 ಕಿಲೋಮೀಟ್ರ್ ಇರ್ಬೋದು ಮೇ ಬಿ. ಸೊ ಇಲ್ಲಿಂದ ಫಸ್ಟ್ ಗಾಡಿ ವಾಶ್ ಮಾಡಿಸ್ಬಿಟ್ಟೆ ಮನೆಗೆ ತೊಗೊಳೋಣ. ಗಾಡಿ ವಾಷಿಂಗ್ ಹತ್ರ ಹೋದ್ಮೇಲೆ ಸಿಗೋಣ, ಬನ್ನಿ. ಬೆಂಗಳೂರಿಗೆ ರೀಚ್ ಆದೆ ನಾನು. DD ಹಿಲ್ಸಿಂದ ಬರುವಾಗ ಹೈವೇದಲ್ಲಿ ಒಂದು ಸಣ್ಣ ಘಟನೆ ನಡೀತು. ಏನಂದರೆ ಇಟ್ಕೊಪ್ರೀತಮ್, ಏನಾಯಿತು ಅಂದರೆ ನಾನು ನಾರ್ಮಲ್ ಸ್ಪೀಡಲ್ಲೇ ಬರ್ತಿದ್ದೆ, ಏನೋ ಗೊತ್ತಿಲ್ಲ ಗಾಳೀಲಿ ಟಪ್ ಅಂತ ಹೆಲ್ಮೆಟ್ಟಿಗೆ ಹೊಡಿತು.
ಕಟ್ಟೆ ಆಗೋಯ್ತು, ವೈಸರ್ ಕಟ್ಟಾಗತ್ತ ಏನೋ ಬಿತ್ತು, ಪುಣ್ಯ ತಲೆಗೇನು ಏಟ್ ಬಿದ್ದಿಲ್ಲ. ಅದೇ ಇವಾಗ ಹೆಲ್ಮೆಟ್ ಶಾಪ್ಗೆ ಬಂದಿದ್ದೀನಿ ವೈಸರ್ ಹಾಕ್ಸ್ಕೊಂಬರೋಣ ಅಂತ. ಸೊ ವೈಸರ್ ಒಂದು ಹೊಸದು ಹಾಕ್ಸ್ಬಿಟ್ಟು ಹೋಗೋಣ. ಇದು ಮತ್ತು ಇದು ಸೇಮ್ ಹೆಲ್ಮೆಟ್ಟು, ಇದು ಗ್ಲಾಸಿ ಲುಕ್ ಬಂದಿದೆ. ಇದು ನೋಡಿ ಫುಲ್ ಮ್ಯಾಟ್ ಫಿನಿಶಿಂಗ್. ಇದು ಒಂಥರ ಸಕ್ಕತ್ತಾಗಿದೆ. ಹೆಲ್ಮೆಟ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಗೈಸ್. ಇಲ್ಲಿ ಮಲ್ಲೇಶ್ವರಂ ಹತ್ರ ಇರೋದು. ಹೆಂಗಾಯ್ತಾಳು ಆವಾಗಲೇ ಬರುವಾಗ ಹೈವೇದಲ್ಲಿ ಅಂತ ಸೌಂಡ್. ಸೊ ಫೈನಲಿ ಹಾಕ್ಸಿದೆ ವೈಸರು. ಇವಾಗಾದ್ರು ಕರೆಕ್ಟಾಗಿದೆ, ಚೆನ್ನಾಗಿದೆ, ಟೈಟಾಗಿ ಕರೆಕ್ಟಾಗಿದೆ. ಸೊ ಇವಾಗ ಗಾಡಿಗೆ ಫುಲ್ ಟ್ಯಾಂಕ್ ಫ್ಯೂಲ್ ಹಾಕಿಸಿ ಗಾಡಿ ಒಂದು ಸತ ಫುಲ್ ಕ್ಲೀನ್ ವಾಶ್ ಮಾಡಿಸಿ ಮನೆಗೆ ನಿಲ್ಲಿಸ್ಬಿಡೋಣ. ಇವತ್ತಿನ ಡೇ ಇಲ್ಲಿಗೆ ಮುಗಿಯುತ್ತೆ ಅಲ್ಲಿ ಹೋದ್ಮೇಲೆ. ಸೊ ಇವಾಗ ಏನೇನು ನಡೆಯುತ್ತೆ ತೋರಿಸ್ತೀನಿ. ಸೊ ರೀಚ್ ಆದ್ವಿ ಮನೆಗೆ. ಗಾಡಿ ವಾಶ್ ಕೊಡೋಣ ಅಂತ ಹೋಗಿದ್ದೆ, ಅವರೇ ಅಂದರು ಬೇಡ ಸಂಜೆ ತೊಗೊಂಬ, ಒಂದು ಸ್ವಲ್ಪ ಜನ ಇದ್ದಾರೆ ಕ್ಲೀನಾಗಿ ಮಾಡ್ಕೊಡ್ತೀನಿ ಸಂಜೆ ಅಂತ ಹೇಳಿದ್ರು. ಸರಿ ಆಯಿತು ಅಂದರೆ ಸುಮ್ಮನೆ ಅದೇ ಸಂಜೆ ಹೋಗ್ಬೇಕು ಗೈಸ್ ಗಾಡಿ ವಾಶ್ ಮಾಡ್ಸೋಕ್ಕೆ. ಕಾಲೆಲ್ಲ ನೋವ್ತಾ ಇದೆ ನೋಡಿ. ಕಟ್ಟಿಂಗ್ ಮಾಡೋದು ಹಿಂಗೆ ನೋಡಿ, ಅವ್ರ ಕಟ್ಟಿಂಗ್ ನೋಡಿ ಹೆಂಗಿರುತ್ತೆ. ಸೊ ಅದೇ ಗೈಸ್ ಇವತ್ತಿನ ರೈಡು ಹಿಂಗಿತ್ತು. ಅದು ಆಮೇಲೆ ಹೋಗೋಣ ಗಾಡಿ ವಾಶ್ ಮಾಡ್ಸೋಕ್ಕೆ. ಸೊ ಅದೇ ಒಂದು ಅರ್ಧ ಗಂಟೆ ಮಲ್ಕೊಂಡು ಇವಾಗ ಸ್ನಾನ ಮಾಡಾಯಿತು, ಫುಲ್ ಫ್ರೆಶ್ ಅಪ್ ಆಗಿದ್ದೀನಿ. ಇವಳು ನೋಡಿ ಗೊಳ್ಳಿ ಇವಳು, ನಮ್ಮ ತಮ್ಮ ಮಲ್ಕೊಂಬಿಟ್ಟಿದ್ದಾನೆ. ಬಂದ ತಕ್ಷಣ ಅವನೇನು ಸುಮ್ಮನೆ ಹಿಂದೆ ಕೂತಿದ್ದಷ್ಟೇ. ನೋಡಿ ನಂದೆಲ್ಲೋ ಬಳೆ ಎಲ್ಲ ಬಿತ್ತು ಗೈಸ್, ಅಮ್ಮ ಎಲ್ಲ ಬೀಳ್ಸಿದ್ರು. ಇವಾಗ ನೋಡಿ ಹೆಂಗೆ ಎಪ್ಸ್ತೀನಿ ಅವನಿಗೆ. ನೋಡಿ ಮಜಾ ನೋಡಿ ಹೆಂಗಿರುತ್ತೆ. ಸಾಕೊಂದು ಸ್ವಲ್ಪನೇ ಹಾಕೋಣ, ಅಷ್ಟು ತೊಗೊತೀನಿ. ಹಾಯ್ ಬೋಡೇಸ್, ಹಾಯ್, ಗೆಟಪ್ ಸೂನ್. ಇದಾಳೆ ಬೇಗ ನೋಡಿ ಗೈಸ್, ಏನೇನೋ ಬೈತಾವನೆ. ಅಯ್ಯೋ ಇವಾಗೆಲ್ಲ ಬೀಪ್ ಸೌಂಡ್ ಹಾಕ್ಬೇಕು ಅಂತ. ಗುಳ್ಗು ಹಾಕೋಣ ಇಲ್ಲಿ. ಇಷ್ಟಿಷ್ಟೇ ಹಾಕೋಣ, ಮಜಾ ಇರುತ್ತೆ. ಏನೇ ಗೊಲ್ಲಿ ಸ್ನಾನ ಮಾಡು. ಇವಾಗ ಕೆಳಗಡೆ ಹೋಗಿ ಅಮ್ಮಂಗೆ ಕೇಳೈತೆ ಇವಾಗ. ಖರೆ ಪ್ರತೀಕ್ಷಾ ಖರೆ ಸಂಗ್ತ. ಹಾಂ ನಾನು ಬಕೆಟ್ ತೊಗೊಂಡು ಹಾಕಕ್ಕೆ ಬಂದೆ. ಬಕೆಟ್ ತೊಗೊಂಡಾಗ ಹಾಕಕ್ಕೆ ಪ್ರಾಮಿಸ್ ಅಂತ ಸಂಗ್ತ ಸಹ. ಇವತ್ತು ಸಂಡೇ ಎಲ್ಲೂ ಕರ್ಕೊಂಡೋಗಲ್ಲ ಅಷ್ಟೇ, ಪ್ರಾಮಿಸಾಗಿ ಕರ್ಕೊಂಡೋಗಲ್ಲ. ನಡಿ ಒಳಗಡೆ ನಡಿ. ಸೊ ಅದೇ ಇವಾಗ ಊಟ ಮಾಡೋಣ. ಊಟ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಗಾಡಿ ವಾಶ್ ಮಾಡಿಸಿ ಲೆಟ್ಸ್ ಸಿ ಮುಂದೆ ಏನಾಗುತ್ತೆ ಅಂತ. ನೀರು ಹಾಕಿದ್ರೆ ದೊಡ್ಡಿಲ್ವಲ್ಲ ಪುಣ್ಯಾತ್ಮ ಏನೋ. ಏಯ್ ಯಾ ಹೋದೆ, ಊಟ ಆಯಿತು, ಬನ್ನಿ ವಾಶ್ ಮಾಡಿಸ್ಕೊಂಬರೋಣ. ನೋಡಿ ಇಲ್ಲಿ ಎಷ್ಟು ಧೂಳಾಗ್ಬಿಟ್ಟಿದೆ ಅಂದರೆ ಒಂದು ಸತಿ ಮುಟ್ಟಿದ್ರೆ ಬಿಡು ಯಪ್ಪ. ಒಂದು ಸತಿ ಎಲ್ಲ ರೀಚೆ ತೊಗೊಂಡ್ರೆ ಹೆವಿ ಧೂಳಾಗ್ಬಿಡುತ್ತಪ್ಪ ಗಾಡಿ. ಡುಮ್ಮ ಬಾರೋ ಬೇಗ. ಅಲ್ಲಿ ಕೂತ್ಕೊಂಡು ನಿಧಾನಕ್ಕೆ ಬರ್ತಾನೆ ನೋಡಿ ಅವನು, ಅದೇನು ತಿನ್ಕೊಂಬರ್ತಾನೆ ಹೊಟ್ಟೆಗೆ. ಓಹೋ ಇದಾದ ಕಲ್ಲು. ಸೊ ಗೈಸ್ ಹೋಗೋಣ, ಹೋಗಿ ವಾಶ್ ಮಾಡಿಸ್ಕೊಂಬರೋಣ. ಇವತ್ತು ಬೇರೆ ಕಡೆ ಕೊಟ್ಟಿದ್ದೀನಿ ವಾಶ್ಗೆ, ಅದು ಸೈಲೆನ್ಸರ್ ಪೇಪರ್ ಒಳಗಡೆ ಹೋದರೆ ಅಷ್ಟೇ, ಅದಕ್ಕೆ ಬಟ್ಟೆ ಹಾಕ್ಬಿಟ್ಟಿದ್ದೀನಿ ಎರಡು ಕಡೆನೂ.
ಇವಾಗೇನು ಆಗಲ್ಲ. ಸೊ ವಾಶ್ ಆದ್ಮೇಲೆ ಹೋಗೋಣ ಅಂತ. ಆವಾಗಲಿಂದ ಗಾಡಿ ಬಿಸಾಕಿ ತೊಳಿತವನೆ. ಆ ಸೈಲೆನ್ಸರ್ ಪೈಪ್ ಏನು ಹಾಕಬೇಕು ಆ ಗಾಡಿದು. ಈಗ ಹಾಕ್ತಾನೆ ದಡಾಳ ಅಂತ ಬಿಸಾಕ್ಬಿಡ್ತಾನೆ. ನನ್ನ ಗಾಡಿ ಹಂಗೇನೋ ಬಿಸಾಕಬೇಕು ಅವನು. ನನ್ನ ಕೈಯಲ್ಲಿ ಒರ್ಸೋಕೆ ಹೇಳಿದೆ ಗೈಸ್, ಅದು ಬರೀ ಇದನ್ನು ಮಾಡಿದ್ರೆ ಕ್ಲೀನ್ ಆಗೋಲ್ಲ, ಅದಕ್ಕೆ ಕೈಯಲ್ಲಿ ಒರೆಸ್ತವ್ರೆ. ಸೊ ವಾಶಲ್ಲಿ ಆಯಿತು ನೋಡಿ, ಫುಲ್ ಪಳ ಅಂತಿದೆ. ಇವಾಗ ಸ್ವಲ್ಪ ಈಚೆ ಹೋಗಬೇಕು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತೀರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗ್ ಒಂದು ಚೆನ್ನಾಗಿ ಕಂಟೆಂಟೇ ಹುಡುಕ್ತಿದ್ವಿ. ಸೊ ಅದೇನು ಕಿರ್ಸ್ತಾರಪ್ಪ. ಹೌದು. ಸೊ ನೆಕ್ಸ್ಟ್ ಬ್ಲಾಗ್ಗೆ ವೇಟ್ ಮಾಡ್ತಾಯಿರಿ. ಸಿ ಯು, ಬಾಯ್.